ಬಾಬಾರ ಸಂಜೆಯ ಮಾತು. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿನಾಥಾಯ ನಮಃ. ಸಾಯಿ ಬಾಬಾರ ಸಂಜೆಯ ಮಾತು. ಓ ಮಗುವೆ, ನಿನ್ನನ್ನು ನೋಡಲು ಬಂದಿರುವೆ. ನನ್ನ ದಾರಿಯನ್ನು ನೋಡುತ್ತಾ ಇರುವ ಓ ನನ್ನ ಮುದ್ದು ಮಗುವೆ, ಈ ಶುಭ ಸಂಜೆ ಎಲ್ಲವೂ ಒಳ್ಳೆಯದಾಗಲಿ. ಸಾಯಿ ಬಾಬಾರ ಮಾತನ್ನು ನಂಬುತ್ತೀಯಲ್ಲ? ಈ ಬಾಬಾ ಎಂದಿಗೂ ನಿಮ್ಮವರೇ. ನಿನ್ನ ಕಷ್ಟಗಳನ್ನು ನನಗೆ ಕೊಡು. ತುಂಬ ಕೆಲಸಗಳು ಇದ್ದರೂ ನೀನು ನನ್ನನ್ನು ನೆನಪಿಸಿಕೊಳ್ಳುತ್ತೀಯಲ್ಲವಾ? ಈ ಮುಸ್ಸಂಜೆಯಲ್ಲಿ ಅಳುತ್ತಾ ಕೂರಬೇಡ. ಬಾಬಾರನ್ನು ನೆನೆದರೆ ನಿಮ್ಮಲ್ಲಿರುವ ಸಮಸ್ಯೆ ಮಂಜಿನ ಹಾಗೆ ಕರಗುತ್ತದೆ. ನೀನು ಎಲ್ಲ ವಿಷಯದಲ್ಲೂ ತುಂಬ ಯೋಚನೆ ಮಾಡುತ್ತೀಯಲ್ಲವಾ? ಯಾಕೆ ಮಗು ಹೀಗೆ ಮಾಡುತ್ತೀಯಾ? ಮುಸ್ಸಂಜೆ ಹೊತ್ತಲ್ಲಿ ಓಂ ಸಾಯಿರಾಮ್ ಅಂತ ಪಠಣೆ ಮಾಡು. ಶಿರಡಿ ಮಂದಿರಕ್ಕೆ ಹೋದಾಗ ಬಾಬಾರ ಪಾದವನ್ನು ಮುಟ್ಟಿ ನಮಸ್ಕರಿಸು. ನನ್ನ ಪಾದ ಮುಟ್ಟುವುದರಿಂದ ನಿಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳು ಕಳೆಯುತ್ತದೆ ಮಗು. ನನ್ನ 11 ವಚನಗಳನ್ನು ದಿನಾಲೂ ಓದು. ನಿನಗೆ ಎಲ್ಲ ಅರ್ಥವಾಗುತ್ತದೆ ಮಗು. ಸಾಯಿಬಾಬರು ನನ್ನ ಜೀವನವನ್ನೇ ಬದಲಾಯಿಸಿದರು. ಸಾಯಿಬಾಬಾರ ಪವಾಡಗಳು ಹಲವಾರು. ನನ್ನ ಜೀವನದಲ್ಲಿ ನನಗೆ ಅನೇಕ ಅನುಭವಗಳನ್ನು ನೀಡಿದ್ದಾರೆ. ಕೆಲವು ಅನುಭವಗಳು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗುತ್ತದೆ. ನಾವು 4, ನಾನು, ನನ್ನ ಗಂಡ ಮತ್ತು 2 ಹೆಣ್ಣು ಮಕ್ಕಳು. ಬಾಬಾ ಪ್ರತಿ ಹೃದಯದ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಕೇಳುತ್ತಾರೆ. ಬಾಬಾರನ್ನು ನಾನು ಅವರನ್ನು ಹೇಗೆ ಪೂಜಿಸಲು ಪ್ರಾರಂಭಿಸಿದೆ ಎನ್ನುವುದು ನನಗೆ ಗೊತ್ತು. ನನ್ನ ಜೀವನದಲ್ಲಿ ಬಾಬಾರವರು ನನ್ನ ಗುರು. ಬಾಬಾರನ್ನು ನಿಮಿಷ ನಿಮಿಷಕ್ಕೂ ಸ್ಮರಿಸುತ್ತಾ ಇರುತ್ತೇನೆ. ಅವರನ್ನು ನಾನು ನನ್ನ ಹೃದಯದಲ್ಲಿ ಇಟ್ಟು ಪೂಜಿಸುತ್ತೇನೆ. ಬಾಬಾ, ನನ್ನ ಕಷ್ಟ ಎಲ್ಲ ನಿನ್ನಿಂದಲೇ ಪರಿಹಾರವಾಗಬೇಕು. ನನ್ನ ಸಮಸ್ಯೆಯನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ. ಇದಕ್ಕೆಲ್ಲ ನಿನ್ನಿಂದಲೇ ಪರಿಹಾರ ಸಿಗಬೇಕು. ಕೂತಾಗ ಬಾಬಾ, ನಿಂತಾಗ ಬಾಬಾ, ಮಲಗಿದಾಗ ಬಾಬಾ. ಬಾಬಾ ನನ್ನ ಉಸಿರು. ಇವತ್ತಿನ ಸಂಜೆಯನ್ನು ಬಾಬಾ ಬಾಬಾ ಅಂತ ಮುಗಿಸುತ್ತೇನೆ. ಓಂ ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಬಾಬಾ.